ಹಿಂದಿ ಭಾಷೆ ಮಾತನಾಡದಿದ್ದಕ್ಕೆ ಕನ್ನಡಿಗ ಫುಡ್ ಡೆಲಿವರಿ ಬಾಯ್ ಮೇಲೆ ಅನ್ಯ ಭಾಷಿಕ ಯುವಕರು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಏನಿದು ಘಟನೆ, ಯಾವ ಕಾರಣದ ಹಿನ್ನೆಲೆಯಲ್ಲಿ ಅವರು ಹಲ್ಲೆಯನ್ನು ಮಾಡ್ತಾ ಹೋದ್ರು ಅನ್ನೋದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಹಲ್ಲೆಗೊಳಗಾಗಿರ್ತಕ್ಕಂಥ ಯಾದಗಿರಿ ಮೂಲದ ಬಸವರಾಜ್ ಎಂಬ ಯುವಕ ಟಿವಿ ನ್ಯೂಸ್ ಜೊತೆಗಿದ್ದಾನೆ. ಆತನನ್ನು ಮಾತಾಡಿಸ್ತಾ ಹೋಗ್ತಾನೆ. ಯಾವ ವಿಚಾರಕ್ಕೋಸ್ಕರ ನಿಮ್ಮ ಮೇಲೆ ಗಲಾಟೆ ಮಾಡಿದ್ರು, ಏನು ಬುಕ್ ಮಾಡಿದ್ರು, ಎಷ್ಟು ಗಂಟೆಗೆ ಆಗಿತ್ತು ಸರ್? ಮಾರ್ನಿಂಗು ಒಂದು 4:40 ನಾನು ಬೇರೆ ಕಸ್ಟಮರ್ಗೆ ಡೆಲಿವರಿ ಕೊಟ್ಟು ಬರುವ ದಾರಿಯಲ್ಲಿ ಹುಡುಗಿರು ಫುಲ್ಲು ಕುಡ್ದ ಮತ್ತಿನಲ್ಲಿ ಹೆಂಗೆ ಬೇಕಂಗೆ ಬೈತಾ ಇದ್ರು. ಏನಾದ್ರು ಅಂತಿದ್ರ, ನನಗೆ ಏನು ಕೇಳಿದ್ರ ಅಂತ ಕೇಳಿದೆ ನಾನು ಕನ್ನಡದಲ್ಲಿ. ಆಮೇಲೆ ಹಿಂದಿಲಿ ಬೈದ್ರು. ನನಗೆ ಹಿಂದಿ ಬರಲ್ಲ, ಕನ್ನಡದಲ್ಲಿ ಮಾತಾಡೋ ಅಂದರೆ ಅವಾಚಕ ಪದ, ಹಿಂದಿ ಬೇರೆ ಬೇರೆ ಅವಾಚಕ ಪದಗಳಿಂದ ನನಗೆ ಬೈದ್ರು. ಏನಕ್ಕೆ ಬೈತಾ ಇದ್ರು ಅಂದರೆ ನನ್ನ ಟೋಪಿ ಎಲ್ಲ ತೆಗೆದಾಕಿ ನನಗೆ ಆ ಕಡೆ ಈ ಕಡೆ ಎಳೆದಾಡಿದ್ರು. ಎಳೆದಾಡಿದ ಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸರಿಗೆ ಫೋನ್ ಮಾಡಿ ಅಡ್ರೆಸ್ ಹೇಳ್ತಾ ಇರಬೇಕಾದ್ರೆ ಇನ್ನೊಬ್ಬ ಅಣ್ಣಂಗೆ ಫೋನ್ ಮಾಡಿದೆ. ನಮ್ಮಲ್ಲಿ ಕೆಲಸ ಮಾಡ್ತಿರುವಂಥ ಅಣ್ಣಗೆ ಫೋನ್ ಮಾಡಿದೆ. ಅಣ್ಣನು ಬಂತು. ಅಣ್ಣ ಬರ್ತಾ ಇದ್ರೆ ಇನ್ನೊಂದು ರಸ್ತೆ ಇತ್ತು ಸೈಡಲ್ಲಿ. ಆ ಸೈಡಲ್ಲಿ ಮುಖಾಂತರ ಅವ್ರು ಹೋಗ್ತಾ ಇದ್ರು. ಅಣ್ಣ ಕೇಳ್ತಾ ಇದ್ದ. ಹೋಗ್ತಾ ಇದ್ದಂಗೆ ನಾನು ಹೋದೆ ಅಣ್ಣನ ಜೊತೆಗೆ. ನಾನೇ ಹೋಗಿ ಕೇಳ್ತಾ ಇದ್ರೇನೆ ಅವರು ಆಟೋಮೆಟಿಕ್ ಆಗಿ ಕುಡಿದಿರುವಂಥ ಹೆಣ್ಣು ಮಕ್ಕಳು ನನ್ನ ಮೇಲೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಅವಣ್ಣ ಬಿಡಿಸ್ಕೊಂತಾವನೆ, ಅವನಿಗೆ ಹೊಡಿತಾವ್ರೆ. ಆಮೇಲೆ ಯಾರೋ ಗೊತ್ತಿಲ್ಲ ಹುಡುಗರು ಬಂದ್ಬಿಟ್ಟು ಒಂದು 5-6 ಜನ ಹಿಗ್ಗ ಮುಗ್ಗ ಅಲ್ಲಿ ಸೈಡಿಗೆ ಹಾಕೊಂಡ್ಬಿಟ್ಟು ಹೊಡೆದ್ರು. ಹೊಡೆದ್ಮೇಲೆ ಮತ್ತೆ ಸೈಡಿಗೆ ಹೋಗಿ ಕರ್ಕೊಂಡೋಗು 2-3 ಹೊಡೆದ್ರು. ಒಂದು ಹುಡುಗಿ, ಅದು ವಿಡಿಯೋನು ಆಯ್ತು ನಮ್ಮ ಹತ್ರ. ಏನು ಭಾಷೆ ಮಾತಾಡಕ್ ಬರ್ಲಿಲ್ಲ ಅಂತ ಏನು ಆಕ್ಚುಲಿ ಏನೋ ಗೊತ್ತಿಲ್ಲ. ನಾನು ಏನಂತ ಕೇಳಿದೆ, ಅವ್ರು ಬೈತಾ ಇದ್ರು. ಬೈದಾದ್ಮೇಲೆ ನಾನು ಏನಕ್ಕೆ ಬೈತಾ ಇದ್ರ ಅಂತ ಕೇಳಿದೆ. ನನಗೆಲ್ಲ ಎಳ್ದಾಡಿದ್ಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸರಿಗೆ ಫೋನ್ ಮಾಡಿದ್ಮೇಲೆ ಮತ್ತೆ ನಾವು ನಮ್ಮ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ಬೇಕು. ಇನ್ನೊಬ್ಬ ಅಣ್ಣಗೆ ಫೋನ್ ಮಾಡಿದೆ. ಅಣ್ಣ ಹಿಂಗಾಗೈತೆ, ಹಿಂಗೆಲ್ಲ ಬೈತಾವ್ರೆ, ಬಾಣ ಪೊಲೀಸರಿಗೆ ಫೋನ್ ಮಾಡಿದ್ದೆ ಅಂತಂದೆ. ಅವನೇ ಕೇಳ್ತಾವನೆ ಯಾಕೆ ಏನಾಯ್ತು, ಏನಕ್ಕೆ ಬೈತಾ ಇದ್ರಿ ಅಂತ. ಅವನಿಗೆ ಹೆಂಗೆ ಬೇಕಂಗೆ ಬೈತಾವ್ರೆ. ಅವನಿಗೆ ಬೈತಾ ಇದ್ದಂಗೆ ನಾನು ಹೋದೆ. ಏನಕ್ಕೆ ಬೈತಾ ಇದ್ರೆ, ಏನಕ್ಕಿಲ್ಲ ಅಂತ. ನನಗೆ ಹಿಂದಿ ಬರಲ್ಲ. ಅದಕ್ಕೆ ಕೇಳ್ತಾ ಇದ್ದಂಗೆ ಅವರು ನನಗೇನು ರೆಸ್ಪಾನ್ಸ್ ಮಾತೇ ಆಡಲಿಲ್ಲ. ಹೊಡೆಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಯಾರು ಕೂಡ ಫ್ರೀ ಮಾತ್ರ ಫುಡ್ ಬುಕ್ ಮಾಡಿದ್ದವರಲ್ಲ, ರೋಡಲ್ಲಿ ಓಡಾಡ್ತಿರೋರು ಅವರು. ನಾನು ಬರ್ತಾ ಇದ್ದೀನಿ ನನ್ನ ಪಾಡಿಗೆ. ಅವ್ರು ಬೈತಾವ್ರೆ. ಹೆಂಗೆ ಬೇಕಂಗೆ ಏನಾದ್ರು ಬೈದ್ರ ಕೇಳಿದ್ರ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಹಿಂದಿಲಿ ಮಾತಾಡ್ತಾ ಇದ್ರು. ನಾನು ಹಿಂದಿ ಬರಲ್ಲ, ಕನ್ನಡದಾಗ ಹೇಳಿ ಅಂದರೆ ಬೈದ್ರು. ಏನೇನೋ ಹೊಲ್ಸ್ ಕೆಟ್ಟ ಪದಗಳೆಲ್ಲ. ಅದಕ್ಕೆ ನಾವು ಏನಕ್ಕೆ ಬೈತಾ ಇದ್ರ ಅಂತ ಕೇಳಿದೆ. ಬೈತಿದ್ದಂಗೆ ನನಗೆ ಗಾಡಿ ಮೇಲೆ ಇದ್ದವಂಗೆ ಹೆಂಗೆ ಬೇಕಂಗೆ ಎಳೆದು ಆ ಕಡೆ ಈ ಕಡೆ ತಳ್ಳಾಡಿದ್ರು. ನನಗೆ ಸೆಟ್ರು ಟೋಪಿ ಎಲ್ಲ ಹಾಕೋದೆಲ್ಲ ಅರ್ಧವ್ರೆ, ಅಲ್ಲೇ ಬಿದ್ದೈತೆ. ಟೋಪಿ ಎಲ್ಲ ತೆಗೆದ್ರು, ಕೂದಲೆ ಎಲ್ಲ ಹಿಡ್ದೆಲ್ಲ ಜಗ್ಗಾಡಿದ್ರು ಆ ಕಡೆ ಈ ಕಡೆ. ಆಮೇಲೆ ಅದ್ರಾಗ ಯಾವುದೋ ಒಂದು ಹುಡುಗಿ ಬಿಡಿಸ್ಕೊಂಡು ಹೋಯ್ತು. ಅವ್ರಿಗೆ ಬಿಡಿಸ್ಕೊಂಡಾದ್ಮೇಲೆ ಅವಣ್ಣ ಬಂದು ಕೇಳ್ತಾ ಇದ್ದೆ ಏನಕ್ಕೆ ಹಿಂಗೆಲ್ಲ ಮಾಡಿದ್ರ ಅಂತ. ಅವಣ್ಣನ ಜೊತೆಗೆ ನಾನು ಹೋದೆ ಕೇಳಕ್ಕಂತಾನೆ. ಆಮೇಲೆ ಹೊಡೆಯೋಕೆ ಸ್ಟಾರ್ಟ್ ಮಾಡೋರು ಡೈರೆಕ್ಟಾಗಿ, ಏನು ಮಾತಾಡಿಲ್ಲ. ಅವ್ರ ಜೊತೆಗೆ ಇನ್ನು ಯಾರು ಅವ್ರು ಫೋನ್ ಮಾಡಿ ಕರ್ಸೋರೆ. ಫೋನ್ ಮಾಡಿ ಕರ್ಸಿದಂಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡೋರು. ಎಲ್ಲರೂ ಸೇರಿ ಹೊಡೆದವ್ರೆ.